ಸರ್ ಫಸ್ಟ್ ಆಫ್ ಆಲ್ ಮೌತ್ ಕ್ಯಾನ್ಸರ್ ಅಂದ್ರೆ ಬಾಯಿ ಕ್ಯಾನ್ಸರ್ ಅಂದ್ರೆ ಏನು ಸರ್ ಅದನ್ನು ತಿಳಿಸ್ಕೊಡಿ. ಈಗ ಬೇರೆ ಬೇರೆ ರೀತಿ ಒಳಗೆ ನಾವು ಕ್ಯಾನ್ಸರ್ ಎಲ್ಲೆಲ್ಲಿ ಬಾಡಿ ಒಳಗೆ ಅಫೆಕ್ಟ್ ಆಕೈತಿ ಅಂತ ನಾವು ನೋಡಿರ್ತೀವಿ. ಎಲ್ಲರಿಗೂ ಅದ್ರ ಬಗ್ಗೆ ನಾಲೆಜು ಇರ್ತೈತಿ. ಲಂಗ್ ಕ್ಯಾನ್ಸರ್ ಅಂದರೆ ಲಂಗ್ಸಿಗಾಗೋ ಕ್ಯಾನ್ಸರು, ಹಂಗೆ ಬ್ಲಡ್ ಕ್ಯಾನ್ಸರ್ ಆಗ್ಬೋದು, ಹಂಗೆ ಲಿವರ್ ಕ್ಯಾನ್ಸರ್ ಆಗ್ಬೋದು. ಹಂಗೆ ಈ ಥರ ಎನಾಟಾಮಿಕಲಿ ನಾವು ಕ್ಲಾಸಿಫೈ ಮಾಡಿದಾಗ ಬಾಯಿ ಅಂದರೆ ನಾಲ್ಗೆ ಇರ್ಬೋದು, ಕಪಾಳ ಇರ್ಬೋದು, ಫ್ಲೋರ್ ಆಫ್ ದ ಮೌತ್ ಇರ್ಬೋದು, ಅಂಗಳ ಇರ್ಬೋದು, ಮ್ಯಾಕ್ಸಿಲರಿ ಸೈನಸ್ ಇರ್ಬೋದು, ಥ್ರೋಟ್ ಇರ್ಬೋದು, ಅದು ಎಲ್ಲಿ ಮಟ್ಟ ನಮ್ಮದು ಫ್ಯಾರಿಂಗ್ಸಿಂದ ಎಂಟರ್ ಆಗ್ತೈತಿ ಆ ಪಾರ್ಟ್ ಇರ್ಬೋದು, ಟಾನ್ಸಿಲ್ಸ್ ಇರ್ಬೋದು. ಬ್ರಾಡ್ಲಿ ಇದಕ್ಕೆ ನಾವು ಮೌತ್ ಕ್ಯಾನ್ಸರ್ ಅಂತೀವಿ, ವಿಚ್ ಈಸ್ ಅ ಜನರಲ್ ಟರ್ಮ್. ಸ್ಪೆಸಿಫಿಕಲಿ ಅದ್ರಾಗ ಟಂಗ್ ಬೇರೆ ಬರ್ತೈತಿ, ಬಕ್ಕಲ್ ಮ್ಯೂಕೋಸಾ ಬೇರೆ ಬರ್ತೈತಿ, ಫ್ಲೋರ್ ಆಫ್ ದ ಮೌತ್ ಬೇರೆ ಬರ್ತೈತಿ. ಸೊ ಇವೆಲ್ಲ ಸ್ಟ್ರಕ್ಚರ್ಸನ್ನು ಕೂಡಿದ್ದಕ್ಕೆ ನಾವು ಇನ್ ಜನರಲ್ ನಾವು ಮಾತಾಡುವಾಗ ಬಾಯಿ ಕ್ಯಾನ್ಸರ್ ಅಥವಾ ಮೌತ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ನೀವು ಮೆಡಿಕಲಿ ಹೇಳ್ಬೇಕಂದ್ರೆ ಓರೋಫೆರಿಂಜಿಯಲ್ ಸ್ಪಿಂಕ್ಟರ್ ಮಟಾನು ನಾವು ಬಾಯಿ ಅಂತಲೇ ಅಂತೀವಿ ಅದಕ್ಕೆ. ಸೊ ಈ ಪೋರ್ಷನ್ ಎನಾಟಾಮಿಕಲಿ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅದಕ್ಕೆ ನಾವು ಮೌತ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸರ್ ಇವಾಗ ಸಾರ್ವಜನಿಕರಲ್ಲಿ ಇರೋದೇನಪ್ಪ ಅಂದ್ರೆ ಓನ್ಲಿ ಗುಟ್ಕಾ ತಿನ್ನೋದು, ತಂಬಾಕು ಹಾಕೋದಷ್ಟೇ ಮೌತ್ ಕ್ಯಾನ್ಸರ್ ಬರುತ್ತೆ ಅನ್ನೋ ಒಂದು ವಿಚಾರ ಬರ್ತದೆ ಸರ್. ಅದರಲ್ಲೂ ಕೆಲವು ಜನ ಸೋಸಿಯಲ್ ಸ್ಟಿಗ್ಮಾಗತ್ತೆ, ಯಾರು ಬರೋದೇ ಇಲ್ಲ ಡಾಕ್ಟರ್ ಹತ್ರ. ಬಂದ್ಬಿಟ್ರೆ ಎಲ್ಲ ಕ್ಯಾನ್ಸರ್ ಇದೆಯೋ ಭಯದಲ್ಲಿ ವರಿ ಮಾಡ್ತಾರೆ, ಡೈಲಿ ಅದನ್ನು ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. ಬಟ್ ಅವೇರ್ನೆಸ್ ಇದ್ರೂ ಕೂಡ ಅದು ಬಿಡ್ಲಿಕ್ಕೆ ಆಗ್ತಾ ಇದೆ ಸರ್. ಸೊ ಆ ಥರ ಏನು ಹೇಳ್ತೀವಿ ಸರ್? ಇದನ್ನು ನಾನು ನಿಮ್ಮ ಪ್ರಶ್ನೆಯನ್ನು 2 ಭಾಗದಾಗ ಆನ್ಸರ್ ಕೊಡ್ತೇನೆ ರೀ. ಈ ಪರ್ಟಿಕ್ಯುಲರ್ ಪ್ರಶ್ನೆ ಸೋಷಿಯಲ್ ಸ್ಟಿಗ್ಮಾ ಪಾರ್ಟಿಗೆ ಆಮೇಲೆ ಬರೋಣ. ಫಸ್ಟ್ ನಿಮ್ಮ ಪ್ರಶ್ನೆ ಏನಂದರೆ ಪಾನ್ ಗುಟ್ಕಾ ತಿನ್ನೋರಿಗಷ್ಟೇ ಇದು ಬರ್ತೈತಾ ಅಥವಾ ಬೇರೆದವ್ರಿಗೂ ಬರ್ಬೋದಾ? ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಥಿಯರಿ ಆಫ್ 2 ಹಿಟ್ಸ್ ಅಂತ ಅಂತಾರೆ ಕ್ಯಾನ್ಸರ್ ಒಳಗೆ. ನಾವು ಏನು ಸೌತ್ ಈಸ್ಟ್ ಏಷ್ಯನ್ ರೇಸ್ ಅಥವಾ ನಮ್ಮ ಜೆನೆಟಿಕ್ DNA ನಮ್ಮದೇನು ಜೆನೆಟಿಕ್ ಕಂಪೋಸಿಷನ್ ಇದೆ, ಬೈ ಬರ್ತ್ ನಾವು ಏನು ಇಂಡಿಯನ್ ಸಬ್ ಕಾಂಟಿನೆಂಟ್ದಾಗ ಹುಟ್ಟಿದ್ವಿ ಆಲ್ರೆಡಿ ಕ್ಯಾನ್ಸರ್ಗೆ ಪ್ರೋನ್ ಆಗಿನ ಹುಟ್ಟಿರ್ತೀವಿ ರೀ. ಅಂದರೆ ದ ಫಸ್ಟ್ ಹಿಟ್ ಹ್ಯಾಸ್ ಆಲ್ರೆಡಿ ಹ್ಯಾಪಂಡ್. ನೀವು ಕನ್ನಡದಾಗ ಹೇಳ್ಬೇಕಂದ್ರೆ ಮೊದಲ ಗಾಯ ಆಲ್ರೆಡಿ ಆಗೈತಿ ತಿಳಿತ್ರಿ. ಆ 2ನೇ ಗಾಯ ಅಂದರೆ ಅದೇನು ಟ್ರಿಗರ್ ಓರಲ್ ಕ್ಯಾನ್ಸರ್, ಅದು ಆಗಾಕ ಟ್ರಿಗರ್ ಪಾನ್ ಇರ್ಬೋದು, ಗುಟ್ಕಾ ಇರ್ಬೋದು. ಸೊ ನಿಮ್ಮ ಪ್ರಶ್ನೆಗೆ ನಾ ಪಾನ್ ಗುಟ್ಕಾ ತಿನ್ನಿಲ್ಲ ಅಂದ್ರೆ ನನಗೆ ಕ್ಯಾನ್ಸರ್ ಬರೋದಿಲ್ವಾ ಅನ್ನೋದು ಕ್ಯಾನ್ಸರ್ ಇಲ್ಲ ಸರ್, ಬರಬಹುದು. ಆ ತಪ್ಪು ಕಲ್ಪನೆದಾಗ ನೀವು ಇರಬೇಡ್ರಿ. ಯಾಕೆ ನೀವು ನಿಮ್ಮ ಜೆನೆಟಿಕ್ ಕಂಪೋಸಿಷನ್ ಹೆಂಗಿದೆ ಅಂದರೆ ನೀವು ನಮ್ಮ ಈ ಸೌತ್ ಈಸ್ಟ್ ಏಷ್ಯನ್ ರೇಸಿಗೆ ಬಿಲಾಂಗ್ ಮಾಡ್ತೀರಿ ಅಂದರೆ ನಿಮಗೆ ಫಸ್ಟ್ ಹಿಟ್ ಆಲ್ರೆಡಿ ಆಗಿದೆ. ಆ 2ನೇ ಹಿಟ್ ಆಗ್ಲಾರ್ದಂಗೆ ನೋಡ್ಕೊಳ್ರಿ. ಹೌದು, ನಾನು ಮೊನ್ನೆನೇ ಒಂದು ರೀಸೆಂಟ್ಲಿ ಒಬ್ಬ ಸ್ಟಾಫ್ ನರ್ಸನ್ ತಾಯಿ ಟ್ರೀಟ್ ಮಾಡ್ತಾ ಇದ್ದೆ. ವಾಂಟ್ ಟು ಡಿಸ್ಟರ್ಬ್ ಯು ಬಿಕಾಸ್ ಅದನ್ನು ನೋಡಿದರೆ ನಿಮಗೆ ಇಷ್ಟು ಡಿಸ್ಟರ್ಬಿಂಗ್ ಐತಲ್ಲ ಇಮೇಜ್ ಅದು ಈ ಪೂರ್ತಿ ಕಪಾಳ ಭಾಗ ಪೂರ್ತಿ ಹೊರಗೆ ಬಂದ್ಬಿಟ್ಟೈತ್ರಿ. ಅಂದ್ರೆ ಇಲ್ಲಿ ಊಟ ಇಲ್ಲಿ ಮಾಡಿದ್ರೆ ಅದು ಇಲ್ಲಿಂದ ಹೊರಗೆ ಬರ್ತೈತಿ, ಅಷ್ಟು ಕೆಟ್ಟೈತಿ. ಆ ತಾಯಿ ಪಾಪ ತನ್ನ ಇಡೀ ಜೀವಮಾನದಾಗ ಒಂದು ಅಡಿಕೆ ಹೋಳು ಹಾಕ್ದವಳಲ್ಲ. ಅದನ್ನು ನೀವು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಿ? ನಾನು ಸ್ಟೂಡೆಂಟ್ ಇದ್ದಾಗ ವಿಚ್ ಆರ್ ದ ಮೋಸ್ಟ್ ಕಾಮನ್ 6 S's ಫಾರ್ ಕ್ಯಾನ್ಸರ್ ಅಂತ ಕೇಳ್ತಿದ್ರೆ ನಾವು ಹೇಳ್ತಿದ್ವಿ ಸ್ಮೋಕಿಂಗ್, ಶಾರ್ಪ್ ಟೂತ್, ಸ್ಟ್ರೆಸ್, ಸ್ಪಿರಿಟ್, ಈ ಥರ. ಸೊ ಅಂದರೆ ನಾವು ಬರೀ ಪಾನ್ ಗುಟ್ಕಾದಿಂದನೇ ಇದು ಬರ್ತೈತಿ ಅನ್ನೋದು ತಪ್ಪು. ತಿಳಿತು ಸರ್? ಇದು ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ನೀವೇನು ಕೇಳಿದ್ರಿ, ನಾವು ಪಾನ್ ಗುಟ್ಕಾ ತಿನ್ನಕತ್ತೀವಿ, ನಮ್ಮ ಬಾಯಿ ಒಳಗೆ ಒಂದು ಹುಣ್ಣು ಐತಿ ಅಥವಾ ನಮ್ಮ ಬಾಯಿ ಒಳಗೆ ಒಂದು ಗಾಯ ಆಗೈತಿ, ಅದು ಮಾಯ್ತಾ ಇಲ್ಲ, ಅಥವಾ ವಿನಾಕಾರಣ ನಮಗೆ ಬಾಯಲ್ಲಿ ಕಪಾಳ ಪೋರ್ಷನ್ದಲ್ಲಿ ಈ ದೌಡಿಯಲ್ಲಿ ನೋವು ಬರಾಕತ್ತೈತಿ, ಯಾಕಂತ ನಮಗೆ ಗೊತ್ತಿಲ್ಲ. ಆದರೆ ಡಾಕ್ಟರ್ ಕಡೆ ನಾವು ಹೋದ್ರೆ ಅದು ಕ್ಯಾನ್ಸರ್ ಇರ್ಬೋದು ಅಂತ ಹೇಳಿ ನಾವು ಹಿಂದೆ ಸರಿತೀವಿ. ಇದು ಯಾವಲ್ಲಿ ಲೆಕ್ಕ ಸರ್? ಇಂಗ್ಲೀಷ್ದಾಗ ಇದಕ್ಕೊಂದು ಸೇಯಿಂಗ್ ಐತಿ, ಇಗ್ನರೆನ್ಸ್ ಇಸ್ ನಾಟ್ ಆಲ್ವೇಸ್ ಅ ಬ್ಲಿಸ್ ಅಂತ. ಅಂದರೆ ನಿಮಗೇನು ತಿಳಿಲಿಲ್ಲ ಅಂದರೆ ನಾ ಖುಷಿ ಅದೇನಿ ಅಂತ ನೀವು ತಿಳ್ಕೊಂಡ್ರಿ ಅಂದ್ರೆ ಅದು ಭಾಳ ತಪ್ಪು. ಅದ್ರ ಬಗ್ಗೆ ಏನೈತಿ ಅನ್ನೋದನ್ನು ಅದರದ್ದು ಸತ್ಯ ತಿಳ್ಕೊಂಡು ನೀವು ಖುಷಿ ಪಡ್ತಿರೋ ದುಃಖ ಪಡ್ತಿರೋ ಅದು ಸೆಕೆಂಡ್ರಿ. ನನಗೇನಾಗಿಲ್ಲ ಬಿಡ ಅಂತ ಹೇಳಿ ನೀವು ಖುಷಿ ಪಟ್ಟರೆ ಅದು ಮೂರ್ಖತನ. ಇಗ್ನರೆನ್ಸ್ ಇಸ್ ನಾಟ್ ಆಲ್ವೇಸ್ ಅ ಬ್ಲಿಸ್. ಸೊ ಈಗ ನಿಮಗದು ಗೊತ್ತೈತಿ, ಫಸ್ಟ್ ಹಿಟ್ ಆಲ್ರೆಡಿ ಆಗೈತಿ. ಯಾಕೆ? ಅದು ನೀವು ಚೂಸ್ ಮಾಡಿದ್ದಲ್ಲ. ಯು ಆರ್ ಬಾರ್ನ್ ಇನ್ ಟು ದ ಸೌತ್ ಈಸ್ಟ್ ಏಷ್ಯನ್ ರೇಸ್, ಯುವರ್ ಜೆನೆಟಿಕ್ ಕಂಪೋಸಿಷನ್ ಇಸ್ ಸಚ್ ದಟ್ ಯು ಆರ್ ಪ್ರೋನ್ ಟು ಕ್ಯಾನ್ಸರ್ಸ್, ನಾಟ್ ನೆಸೆಸರಿಲಿ ಓರಲ್ ಕ್ಯಾನ್ಸರ್ ಅಲೋನ್. ಅದು ಆಲ್ರೆಡಿ ಐತಿ. ಅದ್ರ ಮೇಲೆ ನೀವು ಪಾನ್ ಗುಟ್ಕಾ ತಿನ್ನಕತ್ತೀರಿ, ಅದನ್ನ ತಪಾಸ್ ಮಾಡಿಸ್ಕೊಳಕ್ ಹೋಗೋದಿಲ್ಲ. ಯಾಕಂದ್ರೆ ತಪಾಸ್ ಮಾಡಿಸ್ಕೊಳಕ್ ಹೋದ್ರೆ ಅದು ಐತಿ ಅಂತಂದ್ರೆ ನನ್ನ ಜೀವನ ಮುಂದೆ ಹೆಂಗಂದ್ರೆ ಸರ್, ಇದನ್ನ ಸಣ್ಣದಿದ್ದಾಗ ನೀವು ಹೋದ್ರೆ ನಿಮ್ದೇನು ಸೋಷಿಯಲ್ ಸ್ಟಿಗ್ಮಾ ಅಂದ್ರಿ ಆ ವರ್ಡ್, ಅದು ಸಣ್ಣದಿರ್ತೈತಿ.
ಪೂರ್ತಿ ಇಲ್ಲಿಂದ ಹರಿದು ಹೋದ್ಮೇಲೆ ಏನು ಮಾಡೋರು ವಸ್ತ್ರ ಹಾಕೊಂಡು ಹೋಗ್ಬೇಕಾಕೈತೆ ಆಮೇಲೆ. ಸೊ ಯಾವ ಸೋಷಿಯಲ್ ಸ್ಟಿಗ್ಮಾ ಬೇಕು ನಿಮಗೆ? ಸಣ್ಣದಿದ್ದ ಕ್ಷಣತನ ಉಪಯೋಗಿಸಿ ಮೂರ್ಖತನ ಬಿಟ್ಟು ಹೋಗಿ ಏನಾಗೈತಿ ಅಂತ ತಿಳ್ಕೊಂಡು ಸತ್ಯವನ್ನು ಫೇಸ್ ಮಾಡೋದು ಕ್ಷಣತನೋ. ನನಗೇನಾಗಿಲ್ಲ ಬಿಡ ಅಂತ ಹೇಳಿ ವಸ್ತ್ರ ಕವರ್ ಮಾಡೋ ಅಂತ ಪೊಸಿಷನ್ ಬಂದಿದ್ದು ಪೂರ್ತಿ ಹರಿದು ಹೋಗೋ ಮಟ ನನಗೇನೂ ಆಗಿಲ್ಲ ಅನ್ಕೊಂತ ಕುಂದ್ರು ಕ್ಷಣತನೋ. ಇದಕ್ಕೆ ಥರ್ಡ್ ಪಾರ್ಟ್ ಆಗಿ ಇನ್ನೊಂದು ಪಾಯಿಂಟ್ ಹೇಳ್ತೇನೆ ಸರ್. ಇಷ್ಟು ದಿನ ಏನಾಗ್ತಿತ್ತು ಅಂದ್ರೆ, ಇನ್ಫ್ಯಾಕ್ಟ್ ನಾನು ಏನು ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದೆ, 23 ವರ್ಷ ಎಕ್ಸ್ಪೀರಿಯನ್ಸ್ ಐತೆ ನನಗೆ ಇದ್ರೊಳಗೆ. ನಾನು MDS ಮುಗಿಸಿದ್ದು 2006ರಲ್ಲಿ. ಸೊ ಅಲ್ಲಿಂದನೂ ಇಲ್ಲಿ ಮಟನೂ ನಾನು ಇದನ್ನ ಮಾಡಕತ್ತೀನಿ. ಐ ಹ್ಯಾವ್ ಬೀನ್ ಅ ಲೇಸರ್ ಸ್ಪೆಷಲಿಸ್ಟ್. ಆ್ಯಕ್ಚುಲಿ ನನ್ನ ಮಾಸ್ಟರ್ಸ್ ಡಿಗ್ರಿ ಆಗಿರೋದು ಪಿಡಿಯಾಟ್ರಿಕ್ ಡೆಂಟಿಸ್ಟ್ರಿಯಲ್ಲಿ. ಸೊ ನಾನು ಅಮೆರಿಕನ್ ಬೋರ್ಡ್ ಆಫ್ ಲೇಸರ್ ಸರ್ಜರಿಯಲ್ಲಿ ಸಣ್ಣ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗೆ ಲಿಪ್ ಆ್ಯಂಡ್ ಟಂಗ್ ಡಿಫೆಕ್ಟ್ಸ್ ಇರ್ತಾವಲ್ಲ, ಅದನ್ನು ನಾನು ಲೇಸರ್ಲಿಂದ ಕರೆಕ್ಟ್ ಮಾಡ್ತೀನಿ. ದಟ್ ಈಸ್ ಮೈ ಬೇಸಿಕ್ ಸ್ಪೆಷಲೈಸೇಷನ್. ಬಟ್ ನಾನು ಇದನ್ನು ಇವಾಲ್ವ್ ಆಗ್ತಾ ಹೋದಂಗೆ ಈ ಲೇಸರ್ ಡಿವೈಸಿಂದ ಮತ್ತೆ ಇನ್ನೇನೇನು ಮಾಡ್ಬೋದು? ಫೋಟೋ ಮೆಡಿಸಿನ್ ಅಂದ್ರೇನು, ಫೋಟೋ ಬಯೋಮಾಡ್ಯುಲೇಷನ್ ಅಂದ್ರೇನು, ಕ್ಯಾನ್ಸರ್ ಫೋಟೋ ಡೈನಮಿಕ್ ಥೆರಪಿ ಅಂದ್ರೇನು, ಕ್ಯಾನ್ಸರ್ ಮ್ಯೂಕೋಸೈಟಿಸನ್ನು ಹೆಂಗೆ ಪ್ರಿವೆಂಟ್ ಮಾಡ್ಬೋದು, ಒಂದು ಪ್ರೀ ಮೆಲಿಗ್ನೆಂಟ್ ಓರಲ್ ಡಿಸೀಸನ್ನು ಕ್ಯಾನ್ಸರ್ ಆಗದೆ ಇರುವಂಗೆ ಅದನ್ನು ಹೆಂಗೆ ತಡೆಗಟ್ಬೋದು, ನಿಮ್ದು ಈಗ ಇನ್ನೂ ಇದು ಬಾಯಿ ಕಟ್ಟಕ್ಕೆ ಸ್ಟಾರ್ಟ್ ಆಗಿರ್ತೈತಿ, ಬಾಯಿ ಉರಿಯಕ್ಕೆ ಸ್ಟಾರ್ಟ್ ಆಗಿರ್ತೈತಿ, ಅದೇ ಸ್ಟೇಜ್ದಾಗ ಬಂದರೆ ಅದು ಪೂರ್ತಿ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋಕ್ಕಿಂತ ಮುಂಚೆ ಬಂದು ನಾವು ಸರಿ ಮಾಡ್ಬೋದು. ಇದ್ರ ಬಗ್ಗೆ ನನಗೆ ಇಂಟ್ರೆಸ್ಟ್ ಹುಟ್ಟಿತು. ನಾನು ಅದನ್ನು ಸ್ಟಡಿ ಮಾಡಿದೆ. ಆಮೇಲೆ ನನ್ನ PhDನೂ ಬಯೋಫೋಟಾನಿಕ್ಸ್ ಎಲ್ಲ ಆಯಿತು.